ಸಾರಿಗೆ ನೌಕರರ ಮುಷ್ಕರದಿಂದಲೂ ಸರ್ಕಾರಕ್ಕೆ ಪ್ರಯೋಜನ. ಶಕ್ತಿ ಯೋಜನೆ ಇಲ್ಲದ ಕಾರಣ ಎಷ್ಟು ಕೋಟಿ ಲಾಭ ಗೊತ್ತಾ? ಹೈಕೋರ್ಟ್ ಚಾಟಿ ಬಳಿಕ ಸಾರಿಗೆ ನೌಕರರ ಮುಷ್ಕರಕ್ಕೆ ಬ್ರೇಕ್. ನಾವು ಮುಷ್ಕರ ಮಾಡಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಪೆಟ್ಟು ಬೀಳುತ್ತೆ, ಹಾಗಾಗಿ ಸರ್ಕಾರವನ್ನ ಸರಳವಾಗಿ ಗಮನ ಸೆಳೆಯಬಹುದು ಅಂತ ಅನ್ಕೊಂಡು ನೌಕರರು ಪಾಪ ಮುಷ್ಕರ ಮಾಡಿದ್ರು. ಆದ್ರೆ ಮಾವಿನ ಮರಕ್ಕೆ ಕಲ್ಲು ಹೊಡೆದ್ರೂ ಪ್ರಯೋಜನ, ಕಲ್ಲು ಹೊಡೆದಲೇ ಇದ್ರೂ ಪ್ರಯೋಜನ ಅನ್ನೋದು ಗೊತ್ತಾಗಿದ್ದು ಇವತ್ತು. ನಿನ್ನೆ ದಿನ ನೌಕರರ ಮುಷ್ಕರ ಕಾರಣ ರಸ್ತೆಗೆ ಇಳಿಯದ ಬಸ್ಗಳು ರಸ್ತೆಗೆ ಇಳಿದಿರಲಿಲ್ಲ. ಬಸ್ ಮುಷ್ಕರದಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಗಳಾಗಿತ್ತು, ಅನುಭವಿಸಿದ್ದು ಜನ. ಆದರೆ ಈ ಬಸ್ ಮುಷ್ಕರದಿಂದ ಸರ್ಕಾರಕ್ಕೆ ಕೋಟಿ ಕೋಟಿ ಲಾಭ ಆಗಿದೆ ಅನ್ನೋದು ಗೊತ್ತಾ ನಿಮಗೆ? ಮುಷ್ಕರದಿಂದ ಬಸ್ ನಿಂತಿದ್ರು ರಾಜ್ಯ ಸರ್ಕಾರಕ್ಕೆ 16 ಕೋಟಿ ಲಾಭ. ಆನೆ ಸತ್ರು ಕೋಟಿ ಇದ್ರೂ ಕೋಟಿ ಅಂದಂಗೆ ಶಕ್ತಿ ಯೋಜನೆ ಇಲ್ಲದ ಕಾರಣ ಸರ್ಕಾರಕ್ಕೆ ಹೆಚ್ಚಿನ ಹಣ ಉಳಿತಾಯ. ಶಕ್ತಿ ಯೋಜನೆ ಅಡಿ ಸರ್ಕಾರ ಕೊಡ್ತಿದ್ದ ಮಹಿಳಾ ಪ್ರಯಾಣಿಕರ ಹಣ ಉಳಿತಾಯ ಆಗಿದೆ 16 ಕೋಟಿ. ಸಾರಿಗೆ ನೌಕರರ ಮುಷ್ಕರದಿಂದಲೂ ಸರ್ಕಾರಕ್ಕೆ ಪ್ರಯೋಜನ. ನೀವೇನು ಅನ್ಕೊಂಡ್ರೋ ಪಾಪ? ತೊಟ್ಟ ಕಾಕಿಯನ್ನ ಕಳಚಿ ಡಿಪೋದಲ್ಲಿ ಬಸ್ ನಿಲ್ಲಿಸಿ ಅದಕ್ಕೆ ಹ್ಯಾಂಡ್ ಬ್ರೇಕ್ ಹಾಕಿ ಹೋಗೋಣ ಫ್ರೀಡಂ ಪಾರ್ಕಿಗೆ, ಕೂಗೋಣ ಘೋಷಣೆನ, ನಿಲ್ಲುತ್ತೆ ಬಸ್ಗಳು, ಹಿಂಗೆಲ್ಲ ಅನ್ಕೊಂಡು ಪಾಪ ನಮ್ಮ ಸರ್ಕಾರಿ ನೌಕರರು ಮುಷ್ಕರ ಪರೋಕ್ಷವಾಗಿ ನ್ಯಾಯಾಲಯದ ಸೂಚನೆ ಇತ್ತು, ಆ ಸೂಚನೆಯ ಭಯ ಕೂಡ ನೌಕರರಿಗಿತ್ತು. ಆದರೂ ಕೂಡ ಪರೋಕ್ಷವಾಗಿ ಅಲ್ಲೂ ಇಲ್ಲೂ ಬಸ್ಸು ಓಡಾಡದಲ್ಲೇ ಇರೋದ್ರಿಂದಾಗಿ ಒಂದಷ್ಟು ರಾಜ್ಯದ ಗಮನ ಸೆಳೆಯೋದ್ರಲ್ಲಿ ಮುಷ್ಕರ ರಹಿತ ನಮ್ಮ ಸರ್ಕಾರಿ ನೌಕರರು ಸ್ವಲ್ಪ ಇದಾದರು. ಆದರೆ ನೀವು ಯಾವ ನರನ ಇಟ್ಕೊಂಡು ಹಿಂಡಿದ್ರೆ ಜಂಘಾಬಲ ನಡುಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿತ್ತು. ನೀವು ಮುಷ್ಕರ ಮಾಡುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ ಪೆಟ್ಟು ಎನ್ನುವುದಾದರೆ ಸರ್ಕಾರ ನಿಮ್ಮತ್ತ ಬಾಗುತ್ತಿತ್ತು, ನಿಮ್ಮತ್ತ ಶರಣಾಗ್ತಿತ್ತು. ಆದರೆ ನೀವು ಮುಷ್ಕರ ಮಾಡುವುದರಿಂದ ಸರ್ಕಾರಕ್ಕೆ ಕೋಟಿ ಕೋಟಿ ಲಾಭ ಅನ್ನೋದಾದರೆ ಸಿದ್ದರಾಮಯ್ಯನವರು ಯಾಕೆ ತಲೆ ಅಲ್ಲಾಡಿಸ್ತಾರೆ? ರಾಮಲಿಂಗಾರೆಡ್ಡಿ ಯಾಕೆ ನಿಮ್ಮ ಜೊತೆ ಶರಣಾಗ್ತಾರೆ? ನೀವು ಮುಷ್ಕರ ಮಾಡೋದೇ ಅವರಿಗಿಷ್ಟ ಅನ್ನೋ ಅರ್ಥಕ್ಕೆ ಹೋಯ್ತದು. ಸೊ ಹಾಗಾಗಿ ಎಂದಿನಂತೆ ಮತ್ತೆ ರಾಜ್ಯಾದ್ಯಂತ ರಸ್ತೆಗೆ ಇಳಿದಂತಹ ಸಾರಿಗೆ ಬಸ್ಗಳು, ನಿನ್ನೆ ದಿನ ನೌಕರರ ಮುಷ್ಕರ ಕಾರಣ ರಸ್ತೆಗೆ ಇಳಿಯದ ಬಸ್ ಮುಷ್ಕರದಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಗಳಾಗಿತ್ತು. ಆದರೆ ಈ ಬಸ್ ಮುಷ್ಕರದಿಂದ ಸರ್ಕಾರಕ್ಕೆ ಕೋಟಿ ಕೋಟಿ ಲಾಭ, ನಿಗಮಗಳಿಗೆ ಲಾಸು. ಮುಷ್ಕರದಿಂದ ಬಸ್ ನಿಂತಿದ್ರು ರಾಜ್ಯ ಸರ್ಕಾರಕ್ಕೆ 16 ಕೋಟಿ ಲಾಭ ಆಗಿದೆ. ಶಕ್ತಿ ಯೋಜನೆ ಇಲ್ಲದ ಕಾರಣ ಸರ್ಕಾರಕ್ಕೆ ಹೆಚ್ಚಿನ ಉಳಿತಾಯ ಆಗಿದೆ. ಶಕ್ತಿ ಯೋಜನೆ ಅಡಿ ಸರ್ಕಾರ ಕೊಡ್ತಿದ್ದ ಮಹಿಳಾ ಪ್ರಯಾಣಿಕರ ಹಣ ಉಳಿತಾಯ ಆಗಿದೆ. ಒಂದು ದಿನಕ್ಕೆ ಇಡೀ ರಾಜ್ಯದಲ್ಲಿ ಮಹಿಳೆಯರ ಸಂಖ್ಯೆ, ಪ್ರಯಾಣಿಕರ ಸಂಖ್ಯೆ, ಅದರಲ್ಲೂ ಕೂಡ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ. ಆಧಾರ್ ಕಾರ್ಡ್ ಕಾಪಿ ತೋರಿಸಿದ್ರೆ ಸಾಕು, ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ನಿಮಗೆ ಆ ತಿಳುವಳಿಕೆ ಬೇಕಿತ್ತಲ್ಲ. ಬಸ್ಗಳನ್ನು ನಿಲ್ಲಿಸಿದ್ರಿ, ಸರ್ಕಾರಕ್ಕೆ ಲಾಭ ಮಾಡಿಕೊಟ್ರಿ. ನಾವು ನಿಮ್ಮ ಪರ. ಕಾರಣ ಏನು ಅಂತ ಹೇಳಿದ್ರೆ ಪಾಪ ಸರ್ಕಾರಿ ನೌಕರರು ಅವರ ವೇತನ ಜಾಸ್ತಿ ಆಗಬೇಕ್ರಿ. ಅವರಿಗೂ ಸಂಸಾರ ಇದೆ, ಅವರಿಗೂ ಹೆಂಡತಿ ಮಕ್ಕಳು ಇರ್ತಾರೆ, ಆ ಮಕ್ಕಳು ಶಾಲೆಗೆ ಹೋಗ್ತಾರೆ, ಅದ್ರ ಫೀಸು. ಪ್ರೈವೇಟ್ ಸ್ಕೂಲ್ ಆದರೆ ಅದಕ್ಕೆ ಇನ್ನೂ ಜಾಸ್ತಿ ಫೀಸು. ಹೀಗೆಲ್ಲ ಇದ್ದಾಗ ಸರ್ಕಾರಿ ನೌಕರರ ಮೇಲೆ ಪ್ರತ್ಯೇಕವಾದಂತಹ ಗಮನ ಕೊಡ್ರಯ್ಯ. ಅವರು ಜನಸೇವಕರೇ ಅಲ್ವೇ? ಸರ್ಕಾರಿ ಬಸ್ಗಳಲ್ಲಿ ಪಾಪ ಪ್ರಯಾಣಿಕರನ್ನ ದಿನದಿಂದ ದಿನಕ್ಕೆ ಹೊತ್ತೊಯ್ದು ಇನ್ನು ಕೆಲ ಕಿರಿಕಿರಿ ನೋಡ್ರಿ. ಒಂದು ಮನೇಲಿ 2 ಮಕ್ಕಳಿದ್ರೇ ಅವ್ರನ್ನ ಸಾಕೋದು ಕಷ್ಟ. ಅದರಲ್ಲೂ ಒಂದು ಬಸ್ ಒಳಗೆ ನಾನಾ ಮೈಂಡ್ ಸೆಟ್ಟಿನ ಪ್ರಯಾಣಿಕರು ಹತ್ತುತ್ತಾರೆ. ಅವರು ಕಿರಿಕಿರಿನ ಸಹಿಸ್ಕೊಂಡು ಪಾಪ ಆ ಕಂಡಕ್ಟರ್ಗಳು ಏನೋ ಒಂದು ಮಾಡಿಕೊಡಿ ಅನ್ನೋ ಇರಾದೆ ಕಂಡಕ್ಟರ್ಗಳು ಮತ್ತು ಚಾಲಕರದ್ದಾಗಿತ್ತು. ಆದರೆ ಇದರಿಂದ ಲಾಭ ಪಡೆದುಕೊಂಡಿದ್ದು ಸರ್ಕಾರದ ಬೊಕ್ಕಸಕ್ಕೆ ಪೆಟ್ಟು ಬೀಳುತ್ತಾ ಅಂತ ನೋಡಿದ್ರೆ ಆ ಖಜಾನೆ ಉಳಿತಾಯ ಆಯಿತು. ಸೊ ಹೀಗಾಗಿ ಮುಷ್ಕರ ಇವತ್ತು ಇಲ್ಲ, ಎಂದಿನಂತೆ ಬಸ್ಸು ಸಂಚಾರ ಇತ್ತು. ಇನ್ನು ಪ್ರಯಾಣಿಕರ ಮೊಗದಲ್ಲೂ ಕೂಡ ಸಂತಸ ಇತ್ತು. ನಿನ್ನೆ ಕಷ್ಟ ಯಾತನೆಯನ್ನು ಅನುಭವಿಸಿದ್ರು. ಆದರೆ ಇವತ್ತು ಎಂದಿನಂತೆ ಬಸ್ ಸಂಚಾರ ಯಥಾ ಸ್ಥಿತಿಯಲ್ಲಿ ಸಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.